ಹಾಯ್ ಹಲೋ, ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ. ಮಾತೆರೆಗ್ಲ ನಮಸ್ಕಾರ. ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಕೂಡ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಟ್ಯಾರೋ ರೀಡ್ನ ವಿಷಯ ಬಂದು ಪ್ರೆಸೆಂಟ್ ಮತ್ತು ಫ್ಯೂಚರ್ನಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ, ಆಗಬಹುದು ಅನ್ನುವಂಥ ವಿಚಾರದಲ್ಲಿ. ಪ್ರೆಸೆಂಟ್ನಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಯಾವ ರೀತಿಯಲ್ಲಿದೆ, ನಿಮ್ಮ ಕೆಲಸ ಏನು ಪ್ರೋಗ್ರೆಸ್ ತೋರಿಸ್ತಾ ಇದೆ, ಅದರ ಮೇಲೆ ಫ್ಯೂಚರ್ನಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಯೂನಿವರ್ಸಿಂದ ಏನು ಮೆಸೇಜ್ ಈ ಟ್ಯಾರೋ ಕಾರ್ಡ್ನ ಮೂಲಕ ನಮಗೆ ಸಿಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಪ್ರೆಸೆಂಟ್ ಮತ್ತು ಫ್ಯೂಚರ್ನಲ್ಲಿ ನಡೆಯುವಂತಹ ಚೇಂಜಸ್ ಬಗ್ಗೆ ಟ್ಯಾರೋ ರೀಡನ್ನು ಮಾಡೋಣ. ಅದಕ್ಕಿಂತ ಮೊದಲು ಇವಾಗಲೇ ನವರಾತ್ರಿಯ 9 ದಿನಗಳು ಕೂಡ ಕಳೆದು ಹೋಗಿದೆ. ನವರಾತ್ರಿಯ 9 ದಿನಗಳಲ್ಲಿ ಸಾಕಷ್ಟು ಚೇಂಜಸ್ಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ, ಮನಸ್ಸಿನಲ್ಲೂ ಕೂಡ ನಡೀತಾ ಇರುತ್ತೆ. ತುಂಬ ಚೇಂಜಸ್ ಆಗ್ತೀವಿ, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ನವರಾತ್ರಿಯನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಮಾರ್ಗದರ್ಶನದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಬಂದರೆ ಅಲ್ಲಿ ಒಳ್ಳೆಯ ಒಂದು ಚೇಂಜಸ್ ನಮ್ಮ ಜೀವನದಲ್ಲಿ ಆಗುತ್ತೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ, ಪ್ರತಿ ನವರಾತ್ರಿಯಲ್ಲಿ ನಾವು ನವದುರ್ಗೆಯರನ್ನು ಆರಾಧನೆಯನ್ನು ಮಾಡ್ತೀವಿ. ಅದಕ್ಕೆ ತಕ್ಕ ಹಾಗೆಯೇ ಅದರಲ್ಲಿರುವಂತಹ ಎಲ್ಲ ಪೂಜೆ ಪುರಸ್ಕಾರ ಆಗಿರ್ಬೋದು, ಪ್ರತಿದಿನ ನಾವು ದೇವಸ್ಥಾನಕ್ಕೆ ಹೋಗುವಂಥ ವಿಚಾರದಲ್ಲಿ ಆಗಿರ್ಬೋದು, ಅಥವಾ 9 ದಿನಗಳಲ್ಲಿ ನಾವು ಸಸ್ಯಾಹಾರವನ್ನು ಸ್ವೀಕಾರ ಮಾಡುವಂತಹ ವಿಚಾರದಲ್ಲಿ ಆಗಿರ್ಬೋದು, ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದರೆ ನಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂದರೆ ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿ ಆರೋಗ್ಯದ ವಿಚಾರದಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಯಾಕೆ ಹಾಗಾಗುತ್ತೆ ಅಂದರೆ ಆ ನವರಾತ್ರಿಯ ವಿಶೇಷತೆಯೇ ಹಾಗೆ. ಆಯಿತಾ? ಹೀಗೆ ಹೇಳ್ತಾ ಈಗ ನಾವು ನೆಕ್ಸ್ಟ್ ಟ್ಯಾರೋ ರೀಡಿಂಗನ್ನು ನೋಡೋಣ. ಟ್ಯಾರೋ ರೀಡಿಂಗ್ನಲ್ಲಿ ಹೇಗೆ ಯೂನಿವರ್ಸಿಂದ ನಮಗೆ ಮೆಸೇಜ್ ಸಿಗುತ್ತೆ, ಅಥವಾ ನಿಮ್ಮ ದೇವರು, ನೀವು ಯಾವ ದೇವಿಯನ್ನು ಆರಾಧನೆ ಮಾಡ್ಕೊಂಡು ಬಂದಿದ್ದೀರಾ, ಅಥವಾ ಯಾವ ದೇವರನ್ನು ನಂಬ್ತೀರಾ, ಯಾವ ದೈವಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ, ನಮ್ಮ ಜೊತೆ ಇರುವಂತಹ ನಮ್ಮ ದೈವಶಕ್ತಿ ಹೇಗೆ ಮುಂದೆ ಫ್ಯೂಚರಲ್ಲಿ ಏನು ಕಾರ್ಡ್ಸ್ ನಮಗೆ ತೋರಿಸ್ತಾರೆ ಅನ್ನುವಂತಹ ವಿಚಾರದಲ್ಲಿ ನಾವಿವತ್ತು ಟ್ಯಾರೋ ರೀಡಿಂಗನ್ನು ಮಾಡೋಣ. ಓಕೆ, ನಾನೀಗ ಮೊದಲನೇದಾಗಿ 2 ಕಾರ್ಡ್ ಡೆಕ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕಾರ್ಡ್ ಲೆಫ್ಟ್ ಸೈಡಲ್ಲಿದೆ, ಇನ್ನೊಂದು ರೈಟ್ ಸೈಡಲ್ಲಿದೆ. ನಿಮಗೆ ಈ 2 ಡೆಕ್ಗಳಲ್ಲಿ ಯಾವ ಕಾರ್ಡನ್ನು ನಿಮಗೆ ಸೆಲೆಕ್ಟ್ ಮಾಡಬೇಕು ಅಂತ ಅನಿಸುತ್ತೋ, ಆ ಕಾರ್ಡ್ನಲ್ಲಿ ಏನಿದೆ ಅಂತ ನಿಮಗೆ ಕ್ಯೂರಿಯಸ್ ಆಗುತ್ತೋ, ನೋಡಬೇಕು ಅಂತ ಅನಿಸುತ್ತೋ, ಆ ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ನಾನು ಎಡಬದಿಯಲ್ಲಿರುವಂತಹ ಈ ಕಾರ್ಡ್ ಡೆಕ್ಕನ್ನು ತೆಗಿತಾ ಇದ್ದೀನಿ. ಈ ಕಾರ್ಡ್ನಲ್ಲಿ ಯೂನಿವರ್ಸ್ ಯಾವ ರೀತಿಯಾದಂತಹ ಮೆಸೇಜನ್ನು ಈ ಕಾರ್ಡ್ನ ಮೂಲಕ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ನಾನು ಕಾರ್ಡ್ ಶಫಲ್ ಮಾಡ್ತಾ ಇದರಲ್ಲಿ ನಾನು ಕೆಲವೊಂದು ಕಾರ್ಡ್ಗಳನ್ನು ತೆಗಿತೀನಿ. ಆ ಕಾರ್ಡ್ ಏನು ಮೆಸೇಜ್ ಕೊಡುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ. ಓಕೆ, ನಾನು ಇಲ್ಲಿಂದ ಕೆಲವೊಂದು ಕಾರ್ಡ್ಗಳನ್ನು ಪಿಕ್ ಮಾಡ್ತಾ ಇದ್ದೀನಿ, ಇಲ್ಲಿ ತೆಗಿತಾ ಇದ್ದೀನಿ. ಏನು ಮೆಸೇಜ್ ಬರುತ್ತೆ? ಮೊದಲನೇದಾಗಿ ಲೈಫಲ್ಲಿ ವೀಲ್ ಆಫ್ ಫಾರ್ಚೂನ್ ಇದೆ, ಜಡ್ಜ್ಮೆಂಟ್ ಕಾರ್ಡ್ ಇದೆ ನೋಡಿ. ಓಕೆ, ಸದ್ಯದ ಪರಿಸ್ಥಿತಿಯಲ್ಲಿ ಏನು ನಡೀತಾ ಇದೆ, ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ ಡೈರೆಕ್ಷನ್ ಹೇಗಿದೆ ಅಂತಲೂ ಇಲ್ಲಿ ಬರ್ತಾ ಇದೆ. ಏನು ಬ್ಯಾಲೆನ್ಸ್ ಮಾಡಬೇಕು, ಏನಾದರೆ ಫುಲ್ಫಿಲ್ನೆಸ್ ಆಗುತ್ತೆ. ಓಕೆ, ಓಕೆ ನೋಡಿ, ಇಲ್ಲಿ ನಾನು ಇಷ್ಟೊಂದು ಕಾರ್ಡ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಈ ಫಸ್ಟ್ ಕಾರ್ಡ್ನಲ್ಲಿ ಈಗ ಪ್ರೆಸೆಂಟಲ್ಲಿ ಏನು ಸಿಚುವೇಶನ್ಸ್ ಇದೆ ಅಂದರೆ, ಮೊದಲನೇದಾಗಿ ನೀವೀಗ ಪ್ರೆಸೆಂಟ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಿಮಗೆ ವಾಂಡ್ಸ್ ಇದೆ, ಅಂದರೆ 7 ಆಫ್ ವಾಂಡ್ಸ್ ಇದೆ, ಆಮೇಲೆ 7 ಆಫ್ ಸಾಟ್ಸ್ ಇದೆ. ಏನು ಹೇಳ್ತಾ ಇದೆ ಅಂದರೆ, ನೀವು ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ, ಆದರೆ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅನ್ನುವಂತಹ ತಿಳುವಳಿಕೆ ನಿಮಗಿಲ್ಲ. ಓಕೆ, ಅಂದರೆ ನೀವೀಗ ಒಂದು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಳ್ಳಿ. ನೀವು ಏನೋ ಒಂದು ವಿಷಯಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ, ಅಥವಾ ಇನ್ನೂ ಏನೋ ಒಂದು ಶೇರ್ ಆಗಿರ್ಬೋದು. ಇಂತಹ ವಿಚಾರದಲ್ಲಿ ನೀವೀಗ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಆದರೆ ನೀವು ಮಾಡುವಂತಹ ವಿಚಾರ, ನೀವು ಹೋಗುವಂತಹ ದಾರಿ ಅದು ಸರಿ ಇದೆಯಾ ತಪ್ಪಿದೆಯಾ ನೀವು ತಿಳ್ಕೊಳ್ಬೇಕು. ಸರಿನಾ? ಯಾಕಂದರೆ ಇಲ್ಲಿ ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ ಅಲ್ವ ನಿಮಗೆ.
ಹಾಗಾಗಿ ನೀವು ಇನ್ವೆಸ್ಟ್ ಮಾಡುವಂತಹ ವಿಚಾರದಲ್ಲಿ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯವನ್ನು ಯೂಸ್ ಮಾಡುವಂತಹ ವಿಚಾರದಲ್ಲಿ ನೀವು ಇಲ್ಲಿ ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಯಾಕಂದರೆ ನೀವು ಈಗಾಗಲೇ ಮಾಡಿರುವಂತಹ ಕೆಲಸದಲ್ಲಿ ಪ್ರಗತಿ ಇದೆ, ಸರಿನಾ? ಅದರಲ್ಲಿ ಪ್ರಗತಿ ಇದೆ. ಆದರೆ ನೀವು ಹೋಗುವಂಥ ಡೈರೆಕ್ಷನ್, ನೀವು ಹೋಗುವಂಥ ದಿಕ್ಕು, ನೀವು ಸರಿಯಾದ ದಿಕ್ಕಿನಲ್ಲಿ, ಅಂದರೆ ನೀವು ಡೈರೆಕ್ಷನ್ನಲ್ಲಿ ಹೋಗ್ತಾ ಇದ್ದೀರಾ, ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಪ್ರೋಗ್ರೆಸ್ ಇದೆ, ಪ್ರಗತಿ ಇದೆ. ಆದರೆ ಹೇಗೆ, ಅದು ಯಾವ ಕಡೆ ಹೋಗ್ತಾ ಇದೆ ಅನ್ನುವಂತಹ ತಿಳುವಳಿಕೆ ನಿಮಗೆ ಇಲ್ಲ. ಅದರಲ್ಲಿ ನಿಮಗೆ ತಿಳುವಳಿಕೆ ತುಂಬ ಕಡಿಮೆ ಇದೆ. ನೀವು ಅದನ್ನು ಸರಿ ಮಾಡಿಕೊಂಡು ಹೋಗಬೇಕು. ಆಮೇಲೆ ಸೆಲೆಬ್ರೇಷನ್ ಇದೆ. ನಿಮ್ಮೊಂದು ಫ್ರೆಂಡ್ಶಿಪ್ಪಲ್ಲಿ, ನಿಮ್ಮ ಫ್ರೆಂಡ್ಶಿಪ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೂ ನಿಮ್ಮ ಒಬ್ಬರು ಹಳೆ ಫ್ರೆಂಡ್ನವರು ಸಿಗುವಂಥದ್ದು, ಅವ್ರ ಜೊತೆ ನೀವು ಎಂಜಾಯ್ ಮಾಡಬೇಕು ಅನ್ನೋಂತಹ ಮನಸ್ಥಿತಿ, ಸರಿನಾ? ನಿಮ್ಮ ಬಾಲ್ಯದ ಗೆಳೆಯರು ಸಿಗುವಂಥದ್ದು, ನಿಮ್ಮ ಬಾಲ್ಯದ ಜೀವನ ನಿಮಗೊಂದು ಸಲ ಕಣ್ಣು ಮುಂದೆ ಬರುವಂಥದ್ದು, ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡುವಂಥದ್ದು, ನೀವು ಜೊತೆಯಾಗಿ ಇದ್ದಂತಹ ನಿಮ್ಮ ಫ್ರೆಂಡ್ಸ್ಗಳ ಒಂದು ಸಮ್ಮಿಲನ ಆಗುವಂಥ ಚಾನ್ಸಸ್ ಇದೆ. ಹ್ಯಾಪಿನೆಸ್ ಇದೆ. ಈಗ ಪ್ರೆಸೆಂಟಲ್ಲಿ ಅವ್ರು ಸಿಕ್ಕಿ ನಿಮ್ಮ ಜೀವನದಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆ. ಓಕೆ, ಯಾರು ನಿಮ್ಮ ಫ್ರೆಂಡ್ಸ್ಗಳೇ, ನಿಮ್ಮ ಹಳೆಯ ಫ್ರೆಂಡ್ಗಳು, ಮೇ ಬಿ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಆದರೆ ಮತ್ತೆ ಅವ್ರು ಸಿಗ್ತಾರೆ. ಸಿಕ್ಕೋದ್ರಿಂದ ಏನಾಗುತ್ತೆ, ನಮ್ಮ ಹಳೆಯ ನೆನಪುಗಳು ಮತ್ತೆ ಮರುಕಳಿಸುತ್ತೆ. ಅವ್ರ ಜೊತೆ ಎಂಜಾಯ್ ಮಾಡ್ತೀರಾ, ನೀವು ಸಮಯವನ್ನು ಕಳೀತೀರಾ. ಓಕೆ ಅಲ್ಲ? ಆಮೇಲೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಬ್ಯಾಲೆನ್ಸಿಂಗ್ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ನೀವು ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕು. ಸರಿಯಾದ ಬ್ಯಾಲೆನ್ಸ್ ಮಾಡಬೇಕು. ಡಿಸಿಷನ್ ವಿಚಾರದಲ್ಲೂ ಕೂಡ ಹಾಗೆ. ಹಣಕಾಸಿನ ವಿಚಾರದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಪ್ರೋಗ್ರೆಸ್ ಇದೆ. ಆದರೆ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಅನ್ನುವಂಥ ತಿಳುವಳಿಕೆ ನಿಮಗಿಲ್ಲ. ಅಂದರೆ ಕನ್ಫ್ಯೂಸ್ ಆಗ್ತಾ ಇದೆ ನಿಮಗಲ್ಲಿ. ಹೇಗೆ ಇನ್ವೆಸ್ಟ್ ಏನೋ ಮಾಡಿದ್ದೀರಾ, ಆದರೆ ಅದನ್ನು ಹೇಗೆ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ, ಫೀಲಿಂಗ್ಸ್ ವಿಚಾರದಲ್ಲಿ, ಎರಡು ವಿಚಾರದಲ್ಲೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅದು ತಪ್ಪಿ ಹೋಗುವಂಥ ಚಾನ್ಸಸ್ ಇದೆ. ಓಕೆ ಅಲ್ಲ? ಹಾಗಿರಬೇಕಾದ್ರೆ ಈ ಎಲ್ಲ ಮ್ಯಾನೇಜ್ಮೆಂಟ್ಗಳನ್ನು ನೀವು ಮಾಡ್ಕೊಂಡು ಹೋದರೆ, ಅಂದರೆ ನೀವು ಹೋಗುವಂಥ ಡೈರೆಕ್ಷನ್ ಪ್ಲಸ್ ಆ ರಿಲೇಷನ್ಶಿಪ್ಪನ್ನು ನೀವು ಬ್ಯಾಲೆನ್ಸ್ ಮಾಡುವಂತಹ ರೀತಿ, ಹಣಕಾಸನ್ನು ಕೂಡ ಸರಿಯಾಗಿ ಬ್ಯಾಲೆನ್ಸ್ ಮಾಡುವಂಥ ರೀತಿ, ಈ ರೀತಿ ಮಾಡ್ತಾ ಹೋದರೆ ನಿಮ್ಮ ಲೈಫಲ್ಲಿ ನಿಮ್ಮ ಎಲ್ಲ ಆಸೆಗಳು ಫುಲ್ಫಿಲ್ ಆಗುತ್ತೆ. ನೀವು ಖುಷಿಯಾಗಿ ಗಂಡ ಹೆಂಡತಿ ಮಕ್ಕಳು ಹೀಗೆ ತುಂಬ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರ. ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಇನ್ನರ್ ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ. ನಿಮ್ಮ ಡ್ರೀಮ್ಸ್ ಕಮ್ ಟ್ರೂ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಓಕೆ, ಅದಕ್ಕೋಸ್ಕರನೇ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಯಾಕಂದರೆ ಒಂದು ದೊಡ್ಡ ಚೇಂಜಸ್ ನಿಮ್ಮ ಜೀವನದಲ್ಲಿ ದೊಡ್ಡ ಚೇಂಜಸ್, ನಿಮ್ಮೊಂದು ಲಕ್ ಚೇಂಜ್ ಆಗ್ಬೋದು, ನಿಮ್ಮ ಕರ್ಮ ಏನಿದೆ, ಲೈಫ್ನ ಸೈಕಲ್ ಏನಿದೆ, ಅದರಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ. ಓಕೆ, ಒಂದು ಟರ್ನಿಂಗ್ ಪಾಯಿಂಟ್, ಖಂಡಿತವಾಗಿಯೂ ಟರ್ನಿಂಗ್ ಪಾಯಿಂಟ್ ಬರ್ತಾ ಇದೆ ಫ್ಯೂಚರ್ನಲ್ಲಿ. ಓಕೆ, ಅದನ್ನೇ ಇದರಲ್ಲಿ ಕಾರ್ಡಲ್ಲಿ ತೋರಿಸ್ತಾ ಇದ್ದಾರೆ. ಹೇಗೆ ಬರ್ತಾ ಇದೆ ಅಂದರೆ, ನೀವು ಈಗ ಪ್ರೆಸೆಂಟಲ್ಲಿ ನಿಮ್ಮ ಡೈರೆಕ್ಷನ್, ನೀವು ಹೋಗ್ತಾ ಇರುವಂಥ ದಾರಿ ಸರಿ ಇದೆಯಾ ತಪ್ಪಿದೆಯಾ, ಎಲ್ಲಿ ಎಡವಿದ್ದೀನಿ ಅನ್ನೋದನ್ನು ಸರಿಯಾಗಿ ಯೋಚನೆ ಮಾಡಿ ನೀವು ಕಾಲಿಟ್ಟರೆ ನಿಮ್ಮ ಡ್ರೀಮ್ ಕಮ್ ಟ್ರೂ. ಖಂಡಿತವಾಗಿಯೂ ನೀವು ನೆನೆಸ್ಕೊಂಡಿದ್ದು ಆಗೇ ಆಗುತ್ತೆ. ಓಕೆ, ಎಲ್ಲನೂ ಆಗುತ್ತೆ. ಒಂದು ಪರ್ಫೆಕ್ಟ್ ಪರ್ಸನ್ ಆಗ್ತೀರಾ ನೀವು. ಆಮೇಲೆ ಇನ್ನು ಕೆಲವರು ಅಂದರೆ ಇಲ್ಲಿ ಯಾರಾದರೂ ಆಧ್ಯಾತ್ಮಿಕದ ಸಾಧನೆಯಲ್ಲಿ ಇದ್ದರೆ, ಏನಾದರೂ ಹೀಲಿಂಗ್, ಮೆಡಿಟೇಷನ್ ಅಂತ ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತ ಯಾರಾದರೂ ಇದ್ದರೆ, ಅವ್ರಿಗೂ ಕೂಡ ಒಳ್ಳೆ ಪ್ಲಸ್ ಕಾರ್ಡ್, ಇದು ಸ್ಟಾರ್ ಕಾರ್ಡ್ ಬಂದಿದೆ. ಯಾಕಂದರೆ ಅಲ್ಲೂ ಕೂಡ ಅವರು ತುಂಬ ಫೀಲಿಂಗ್ಸನ್ನು ಮ್ಯಾನೇಜಬಲ್ ಮಾಡ್ತಾರೆ. ಓಕೆ, ಹೊಸತೊಂದು ಲೈಫ್ ಸ್ಟೈಲ್ ಅವ್ರಿಗೆ ಶುರು ಆಗುತ್ತೆ. ಯಾವಾಗ ನಮ್ಮ ಭಾವನೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೋ, ಆವಾಗ ಎಲ್ಲ ಕೆಲಸಗಳು ಸಲೀಸಾಗಿ ನಡೆಯುತ್ತೆ. ಯಾವಾಗ ಮನಸ್ಸಲ್ಲಿ ತುಂಬ ದ್ವಂದ್ವತೆ ಇರುತ್ತೋ, ಕನ್ಫ್ಯೂಷನ್ ಇರುತ್ತೋ, ಕಿರಿಕಿರಿ ಅನಿಸುತ್ತೋ, ಆವಾಗ ನಮಗೆ ಯಾವ ಡಿಸಿಷನ್ ಕೂಡ ಸರಿಯಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಆಮೇಲೆ ಜಡ್ಜ್ಮೆಂಟ್ ಕಾರ್ಡ್ ಕೂಡ ಬಂದಿದೆ. ಅಂದರೆ ಅದೆಷ್ಟೋ ಸಮಯದಿಂದ ನೀವು ಏನೋ ಒಂದು ಕೆಲಸ ಆಗಬೇಕು ದೇವ್ರೆ ಆಗಲೇ ಇಲ್ಲ, ಯಾಕೆ ಆಗ್ತಿಲ್ಲ ಅಂತ ತುಂಬ ಹತಾಶೆಯಿಂದ ಇದ್ದರೆ, ತುಂಬ ಹತಾಶೆಯಿಂದ ನಿಮ್ಮದು ಏನೋ ಒಂದು ಕೆಲಸ ಆಗಲಿಲ್ಲ, ಅದಕ್ಕೆ ನಿಮಗೆ ಜಡ್ಜ್ಮೆಂಟ್ ಕೊಡಲಿಲ್ಲ, ಸಿಕ್ಕೇ ಇಲ್ಲ, ತುಂಬ ಒದ್ದಾಟದಲ್ಲಿ ಇರುವಂತಹ ಏನಾದರೂ ಕೋರ್ಟು ಕೇಸು, ಭೂಮಿ ಸಂಬಂಧ,
ಅಥವಾ ಒಂದರಿಂದ ಹೊರಗೆ ಬರುವಂತಹ ವಿಚಾರ ಇಂಥದ್ದೆಲ್ಲ ಏನಾದರೂ ಇದ್ದರೆ ಅದರಲ್ಲೂ ಕೂಡ ನಿಮಗೆ ಜಡ್ಜ್ಮೆಂಟ್ ಸಿಗುತ್ತೆ. ಓಕೆ, ಯಾಕಂದರೆ ಸಂಬಂಧದಲ್ಲಿ ನಿಮಗೆ ಆ ಫಾರ್ಗಿವ್ನೆಸ್ ಇರಬೇಕು. ಈಗ ಎಲ್ಲೋ ಒಂದು ಕಡೆ ತುಂಬ ವರ್ಷಗಳಿಂದ ಒಬ್ರಿಗೊಬ್ರು ಮಾತುಕತೆ ನೀವು ಬಿಟ್ಟಿರ್ತೀರಾ ಅಂತ ತಿಳ್ಕೊಳ್ಳಿ. ಓಕೆ, ಅದು ಕೂಡ ಸರಿಯಾಗುವಂತಹ ಸಾಧ್ಯತೆ ಇದೆ. ಸರಿ ಆಗ್ಬೋದಲ್ವ, ಯಾಕಾಗಲ್ಲ? ಅಂದರೆ ನಮ್ಮ ಮನಸ್ಸಲ್ಲಿರುವಂತಹ ಗೊಂದಲ, ಎಲ್ಲೋ ಒಂದು ಕಡೆ ನಾನೇ ಯಾಕೆ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಬೇಕು ಅನ್ನುವಂಥ ಮನಸ್ಥಿತಿ, ಇಂಥದ್ದೆಲ್ಲ ಇರಬೇಕಾದ್ರೆ ಎಷ್ಟೋ ವರ್ಷಗಳಿಂದ ನಾವು ಸಂಬಂಧಗಳನ್ನು ಹಾಳು ಮಾಡ್ಕೊಂಡು ಬಂದಿರ್ತೀವಿ. ಸರಿನಾ? ಯಾಕಂದರೆ ಒಬ್ಬರ ಬಗ್ಗೆ ಒಬ್ಬರಿಗೆ ಮನಸ್ಸಲ್ಲಿ ತುಂಬ ನೆಗೆಟಿವಿಟಿ ಇರುತ್ತೆ. ಅದು ಸರಿ ಎಷ್ಟೋ ತಪ್ಪೆಷ್ಟೋ ಗೊತ್ತಿಲ್ಲದಿದ್ದರೂ ಕೂಡ ಅದನ್ನು ನಾವು ಸರಿಪಡಿಸ್ಕೊಳ್ಳುವಂತಹ ಗೋಜಿಗೆ ಹೋಗಲ್ಲ. ಬರೀ ಸಿಟ್ಟಿನಲ್ಲಿ ಅವ್ರ ಬಗ್ಗೆ ದ್ವೇಷ ಕಾರ್ತಾನೆ ಇರ್ತೀವಿ. ಹಾಗಾಗಿ ಅದಕ್ಕೂ ಕೂಡ ಒಂದು ಸರಿಯಾದ ಜಡ್ಜ್ಮೆಂಟ್ ಸಿಗುವಂಥ ಸಮಯ ಫ್ಯೂಚರ್ನಲ್ಲಿ ಬಂದೇ ಬರುತ್ತೆ. ಓಕೆ, ರಿಲೇಷನ್ಶಿಪ್ನ ವಿಚಾರದಲ್ಲಿ ನಿಮಗೇನಾದರೂ ಬೇಜಾರಿದ್ದರೆ, ಅವ್ರು ನಿಮ್ಗೆ ಸಿಗ್ತಾ ಇಲ್ಲ, ಆಗ್ತಾ ಇಲ್ಲ, ಹೋಗ್ತಾ ಇಲ್ಲ, ಇಂಥದ್ದೇನಾದರೂ ಇದ್ದರೆ ಅದರಲ್ಲೂ ಕೂಡ ನಿಮಗೆ ಜಡ್ಜ್ಮೆಂಟ್ ಸಿಗುತ್ತೆ. ಅದರಲ್ಲಿ ಸರಿಯಾದ ಉತ್ತರ ನಿಮಗೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಓಕೆ ಅಲ್ಲ? ಇದು ಕಾರ್ಡ್ ಎಡ ಸೈಡಲ್ಲಿರುವಂತಹ ಕಾರ್ಡ್ ಡೆಕ್ನ ನಾನು ಯಾರೆಲ್ಲ ಚೂಸ್ ಮಾಡ್ತಾ ಇದ್ದೀರಿ ನೋಡಿ, ನಿಮಗೆ ಇಲ್ಲಿ ಪರ್ಫೆಕ್ಟಾಗಿ ಯೂನಿವರ್ಸಿಂದ ಮೆಸೇಜ್ ಬಂದಿದೆ. ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರೋಗ್ರೆಸ್ ಇದೆ, ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಪ್ರೋಗ್ರೆಸ್ ಇದೆ. ಓಕೆ, ಆದರೆ ನಿಮ್ಮ ಪ್ರೋಗ್ರೆಸ್ಗೆ ನೀವು ಹೋಗ್ತಾ ಇರೋ ದಾರಿ ಅದಕ್ಕೆ ಒಂದು ಗುರಿ ಇಲ್ಲದಾಗಿದೆ. ಅಂದರೆ ಒಂದು ನಿರ್ದಿಷ್ಟವಾದ ಏಮನ್ನಲ್ಲಿ ಕೆಲಸ ಮಾಡ್ತಿಲ್ಲ. ನೀವು ಮಾಡ್ತಾ ಇದ್ದೀರಾ, ಪ್ರೋಗ್ರೆಸ್ ಏನೋ ಇದೆ, ಬೆಳಗ್ಗೆ ಹೋಗೋದು ಸಂಜೆ ಬರೋದು ಇದರಲ್ಲೇ ಇದೆ ನೋಡಿ. ಅದರಲ್ಲೂ ಒಂದು ನೀವು ಆ್ಯಂಬಿಷನ್ ಅನ್ನೋದನ್ನು ಇಟ್ಕೊಳ್ಳಿ. ಅಲ್ಲಿ ಒಂದು ಗುರಿ ಇಟ್ಕೊಂಡ್ರೆ ಯಾವ ಡೈರೆಕ್ಷನಲ್ಲಿ ಹೇಗೆ ಹೋಗಬೇಕು ಅಂತ ಇದ್ದರೆ ನಿಮ್ಮ ಲೈಫ್ನಲ್ಲಿ ಖಂಡಿತವಾಗಿಯೂ ನಿಮ್ಮ ಕನಸು ನನಸಾಗುವಂತಹ ದಿನಗಳು ಖಂಡಿತವಾಗ್ಲೂ ಇದೆ. ದೊಡ್ಡ ಚೇಂಜಸ್ ಇದೆ. ಓಕೆ ಅಲ್ಲ? ಆಮೇಲೆ ಜಡ್ಜ್ಮೆಂಟ್ ಕೂಡ ಇದೆ ದೇವರ ಕಡೆಯಿಂದ. ಒಳ್ಳೆ ಒಂದು ಜಡ್ಜ್ಮೆಂಟು ನಿಮ್ಮ ಇಷ್ಟು ದಿನ ಪಟ್ಟ ಕೆಲಸಕ್ಕೆ ಪರಿಶ್ರಮ ಅನ್ನೋದು ಸಿಕ್ಕೇ ಸಿಗುತ್ತೆ. ಓಕೆ ಅಲ್ಲ? ನೆಕ್ಸ್ಟ್ ಎರಡನೇ ಕಾರ್ಡ್ ಡೆಕ್ಕನ್ನು ನಾವು ನೋಡೋಣ. ಅದರಲ್ಲಿ ಏನು ಮೆಸೇಜ್ ಇದೆ ಯೂನಿವರ್ಸಿಂದ. ಓಕೆ ಅಲ್ಲ? ನೋಡಿ, ಮೊದಲನೇ ಕಾರ್ಡಲ್ಲಿ ನಮಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ನಾವು ಎಲ್ಲೋ ಒಂದು ಕಡೆ ನಾವು ಆಗ್ತಾ ಇಲ್ಲ, ಹೋಗ್ತಾ ಇಲ್ಲ, ಅಥವಾ ಏನೋ ಒಂದು ಕ್ಲೂ ಸಿಕ್ಕಿದೆ ಸಾಕು ದೇವ್ರೆ ಅಂತ ಸಾಕಷ್ಟು ದಾರಿಯಲ್ಲಿ ನಾವು ಪ್ರಯತ್ನವನ್ನು ಪಡ್ತಾ ಇರ್ತೀವಿ. ಆವಾಗ ಇಂಥ ಟ್ಯಾರೋ ರೀಡಿಂಗ್ ನಮ್ಮ ಕಣ್ಣಿಗೆ ಬಿದ್ದರೆ ನಮ್ಮ ಪ್ರಶ್ನೆಗೆ ಒಂದು ಸಣ್ಣ ಉತ್ತರನಾದರೂ ಸಿಕ್ಕಂಗಾಗುತ್ತೆ. ಅಥವಾ ನಮಗೆ ಯಾವುದಾದ್ರೂ ಪ್ರಶ್ನೆಯಲ್ಲಿ ಡೌಟ್ ಏನಾದರೂ ಇದ್ದರೆ ಅದಕ್ಕೊಂದು ಸಣ್ಣ ಕ್ಲಾರಿಫೈ ಸಿಕ್ಕಿದಾಗುತ್ತೆ. ಓಕೆ, ಈಗ ಈ ಕಾರ್ಡ್ನಲ್ಲಿ ಯೂನಿವರ್ಸ್ನಿಂದ ಯಾವ ಮೆಸೇಜ್ ಪ್ರೆಸೆಂಟ್ ಮತ್ತು ಫ್ಯೂಚರ್ಗೆ ಸಂಬಂಧಪಟ್ಟಾಗೆ ಏನು ನಡೀತಾ ಇದೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದರ ಬಗ್ಗೆ ಈ ಕಾರ್ಡ್ನಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಓಕೆ ಅಲ್ಲ? ಓಕೆ, ಇಲ್ಲೂ ಕೂಡ ಇದೆ. ಕೆಲವೊಂದು ಕಾರ್ಡ್ಸ್ಗಳನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ಸದ್ಯದ ಫೀಲಿಂಗ್ಸ್ ಹೇಗಿದೆ. ದ ಟವರ್ ಕಾರ್ಡ್ ಬಂದಿದೆ. ಹಠಾತ್ತನೇ ಒಂದು ಚೇಂಜಸ್ ಆಗುವಂತಹ ಸಾಧ್ಯತೆ ಇದೆ ಇಲ್ಲಿ. ಓಕೆ, ಇಲ್ಲಿ ಓಕೆ 3 ಮೇಜರ್ ಆರ್ಖಾನ ಕಾರ್ಡ್ ಬಂದಿದೆ. ಆಮೇಲೆ ಎಲ್ಲ ಮೈನರ್ ಆರ್ಖಾನ ಕಾರ್ಡ್ ಬಂದಿದೆ. ಓಕೆ ನೋಡಿ, ಓಕೆ ಇಲ್ಲೇನು ತೋರಿಸ್ತಾ ಇದೆ ಅಂದರೆ, ಮೊದಲನೇದಾಗಿ ಹೊರ ದೇಶಕ್ಕೆ ಯಾರಾದರೂ ಹೋಗಬೇಕು ಅನ್ನುವಂಥ ಒಂದು ಪ್ರಯತ್ನ ಪಡ್ತಿದ್ರೆ, ಓಕೆ ನೀವೇನಾದರೂ ನಾನು ಔಟ್ ಆಫ್ ಕಂಟ್ರಿ ಹೋಗಬೇಕು, ದುಡಿಬೇಕು ಅನ್ನುವಂಥ ಪ್ಲ್ಯಾನಿಂಗ್ನಲ್ಲಿದ್ದರೆ ಖಂಡಿತವಾಗ್ಲೂ ಮೂವ್ ಆನ್ ಆಗ್ಬೋದು. ಯಾಕಂದರೆ 2 ಆಫ್ ವಾಂಡ್ಸ್ ಇದೆ. ಅಂದರೆ ನೀವು ಬರೀ ಯೋಚನೆ ಮಾಡ್ತಾ ಇದ್ದೀರಾ, ಅಲ್ಲಿ ಪ್ರೋಗ್ರೆಸ್ ಇಲ್ಲ. ಆದರೆ ನೀವು ಪ್ರೋಗ್ರೆಸ್ ಮಾಡಬೇಕು. ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರೀ ಯೋಚನೆಯನ್ನು ಮಾಡ್ತಾ ಕೂತ್ಕೊಳ್ಬೇಡಿ. ಅದರಲ್ಲಿ ನೀವು ಮುಂದುವರಿಯಿರಿ. ಈ ರೀತಿ ಮುಂದುವರಿದ್ರಿಂದ ಚೇಂಜಸ್ ಆಗುತ್ತೆ. ಸರಿ ಅಲ್ವಾ? ಇಲ್ಲಿ ಇನ್ನೂ ಏನಾಗ್ತಾ ಇದೆ ಅಂದರೆ, ನಿಮ್ಮ ಹಿಂದುಗಡೆಯಿಂದ ಸ್ವಲ್ಪ ಕೆಟ್ಟದ್ದು ನಡೆಯುವಂತಹ ಸಾಧ್ಯತೆ. ಅಂದರೆ ಇಲ್ಲಿ ಮೋಸ ಹೋದ ಫೀಲಿಂಗ್ ಇದೆ ನಿಮಗೆ. ಎಲ್ಲೋ ಒಂದು ಸ್ವಲ್ಪ ಯಾರೋ ಮೋಸ ಮಾಡಿದರು, ನನ್ನ ಬೆನ್ನಿಂದನೇ ಯಾರೋ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಫೀಲಿಂಗ್ಸ್ ಇದೆ ನಿಮಗೆ ಸದ್ಯಕ್ಕೆ. ಓಕೆ, ಎಲ್ಲ ಮುಗೀತು ಅನ್ನುವಂಥ ಒಂದು ಭಾವನೆ
ಅದಕ್ಕೋಸ್ಕರ ನೀವೇನು ಮಾಡ್ತಾ ಇದ್ದೀರಾ, ನೀವು ರೆಸ್ಟ್ ಮಾಡ್ತಾ ಇದ್ದೀರಾ, ನೀವು ಸ್ವಲ್ಪ ವಿಶ್ರಾಂತಿ ತೆಗಿತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ನಾನು ಎಲ್ಲಿ ಹೇಗೆ ಎಡವಿದೆ ಅನ್ನೋ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಸೇವಿಂಗ್ಸ್ ಆಗಿರ್ಬೋದು, ಶೇರ್ ಆಗಿರ್ಬೋದು, ಅಥವಾ ಇನ್ನೇನಕ್ಕಾದರೂ ಇನ್ವೆಸ್ಟ್ ಮಾಡುವಂತಹ ವಿಚಾರದಲ್ಲಿದ್ದರೆ ನಿಮಗೆ ಅದರಲ್ಲಿ ಸಾಕಷ್ಟು ಅನುಭವ ಇದೆ. ದುಡ್ಡಿನ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಅನುಭವ ಇದೆ. ಅಂದರೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ, ಹೇಗೆ ದುಡ್ಡನ್ನು ಪಡಿಬೋದು, ರಿಟರ್ನ್ ಹೇಗೆ ಪಡಿಬೋದು ಅನ್ನುವಂತಹ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಆಲೋಚನೆ ಇದೆ. ಅದರಲ್ಲಿ ನೀವು ಒಳ್ಳೆಯ ಪ್ರಗತಿಯನ್ನು ಕೂಡ ಕಾಣ್ತೀರ. ಓಕೆ, ಆ ವಿಷಯದಲ್ಲಿ ನೀವು ಗುರುವೇ. ಯಾಕಂದರೆ ನಿಮ್ಗೆ ಗೊತ್ತು ಹಣವನ್ನು ಎಲ್ಲಿ ಹಾಕಿ ಎಲ್ಲಿ ತೆಗಿಬೇಕು ಅನ್ನುವಂಥ ವಿಚಾರದಲ್ಲಿ ನಿಮಗೆ ತುಂಬ ನಾಲೆಜ್ ಇದೆ. ಅದರಲ್ಲಿ ನೀವು ಎಷ್ಟು ಸಲ ಸೋತರೂ ಕೂಡ ನೀವು ಅದರಲ್ಲಿ ಮೇಲೆ ಬರ್ತೀರಾ. ಯಾಕಂದರೆ ಆ ಟ್ರಿಕ್ಸ್ ನಿಮ್ಗೆ ಗೊತ್ತಿದೆ. ಹಣಕಾಸಿನಲ್ಲಿ ಖಂಡಿತವಾಗಿಯೂ ನೀವು ಹಣಕಾಸಿನ ವಿಚಾರದಲ್ಲಿ ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಆಪರ್ಚುನಿಟಿ ಇನ್ನೂ ಕೂಡ ಇದೆ. ಆಮೇಲೆ ನಿಮ್ಮ ಬಳಿ ದುಡ್ಡಿದ್ದರೆ ನೀವು ಅದನ್ನು ಅಷ್ಟು ಪ್ರೀತಿ ವಿಶ್ವಾಸದಿಂದ ದಾನವನ್ನು ಕೂಡ ಮಾಡ್ತೀರಾ. ನಿಮ್ಮ ಜೊತೆ ಇರುವವರಿಗೆ ನೀವು ಹಣ ಖರ್ಚು ಮಾಡ್ತೀರಾ. ಯಾರ್ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅವರಿಗೆ ಕೊಡ್ತೀರಾ. ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ಇಲ್ಲಿ ದುಡ್ಡಿರೋರ ಹತ್ರ ಒಂದು ಥರ, ಇಲ್ದಿರೋರ ಹತ್ರ ಒಂಥರ, ಆ ರೀತಿಯಂಥ ರಿಲೇಷನ್ ಅಂತೂ ಅಲ್ಲ. ಇಲ್ಲಿ ನೀವು ಎಲ್ಲವನ್ನು ಸರಿಯಾಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿಕೊಂಡು, ಯಾರಿಗಾದರೂ ದುಡ್ಡಿನ ಅವಶ್ಯಕತೆ ಅತಿ ಹೆಚ್ಚಿದ್ರೆ ಅಲ್ಲಿ ಸಹಾಯವನ್ನು ಕೂಡ ಮಾಡಿಕೊಂಡು ಈ ರೀತಿಯಾದಂತಹ ಯೋಚನೆಯನ್ನು ಮಾಡಿಕೊಂಡು ನೀವು ಬರ್ತೀರಾ. ಓಕೆ, ಈಗ ಸದ್ಯದ ನಿಮ್ಮ ಪ್ರೆಸೆಂಟ್ನಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಹೀಗಿದೆ. ಆದರೆ ಫೀಲಿಂಗ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಓಕೆ, ನಿಮ್ಮ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂದರೆ ಸಾಕಷ್ಟು ಗೊಂದಲ ಇದೆ, ಟೆನ್ಷನ್ ಆಗ್ತಾ ಇದ್ದೀರಾ. ಅಂದರೆ ಬ್ಲೈಂಡ್ನೆಸ್, ಸಡನ್ನಾಗಿ ಮೈಂಡ್ ಬ್ಲ್ಯಾಂಕ್ ಆಗೋದು, ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅನಿಸೋದು. ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅಂದರೆ ನಿಮ್ಗೆ ಗೊತ್ತು ಯಾರೋ ನನ್ನ ಬಗ್ಗೆ, ನನ್ನ ಹಿಂದ್ಗಡೆಯಿಂದ ಏನೋ ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಅಂತ. ಆ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಬೇಜಾರಿದೆ. ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಜೊತೆ ಇರೋರೇ ನಮ್ಗೆ ಆ ಥರ ಮಾಡ್ತಾರೆ. ಆದರೆ ನಿಮಗಲ್ಲಿ ಓಪನ್ ಅಪ್ ಆಗಲ್ಲ. ಅಂದರೆ ಅವ್ರ ಜೊತೆ ಜಗಳ ಮಾಡೋಕ್ಕಾಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನೀವೇನು ಮಾಡ್ತೀರಾ ಅಂದರೆ ನೀವೊಬ್ಬರೇ ಕೂತ್ಕೊಂಡು ಅದ್ರ ಬಗ್ಗೆ ಟೆನ್ಷನ್ ಮಾಡ್ತೀರಾ. ಓಕೆ, ಈ ಥರ ಟೆನ್ಷನ್ ಆದಾಗ ಏನು ಮಾಡಬೇಕಾಗುತ್ತೆ ನೋಡಿ. ಫ್ಯೂಚರಲ್ಲಿ ದ ಎಂಪರರ್ ಕಾರ್ಡ್ ಬಂದಿದೆ. ಮೇ ಬಿ ಅವರು ಒಬ್ಬ ಗುರು ಆಗಿರ್ಬೋದು, ಒಬ್ಬ ಗುರುವಿನ ಸಮಾನದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮುಂದೆ ಬರ್ಬೋದು. ಆ ವ್ಯಕ್ತಿಯಿಂದ ನಿಮಗೊಂದು ಒಳ್ಳೆ ಮಾರ್ಗದರ್ಶನ ಇದೆ. ಓಕೆ, ಅಂದರೆ ನಿಮ್ಮ ನಂಬಿಕೆ, ನಿಮ್ಮ ಆಧಾರ, ನಿಮ್ಮ ನಂಬಿಕೆಯನ್ನು, ನಿಮ್ಮ ಧರ್ಮವನ್ನು ನೀವು ಬಿಡಬಾರ್ದು. ಅಂದರೆ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನೀವು ಅದನ್ನೇ ಫಾಲೋ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಒಬ್ಬ ಗುರುವಿನ ಸಹಾಯ ಬೇಕು. ಯಾವಾಗ ನಮಗೆ ಒಬ್ಬರಿಗೆ ಎಲ್ಲವನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ವೋ ಆಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಗುರು, ಇಂತಹ ಒಂದು ಗುರುವಿನ ಮೂಲಕ ನಾವು ಮುಂದುವರಿದರೆ ಜೀವನದಲ್ಲಿ ದೊಡ್ಡ ಚೇಂಜಸ್ ಆಗುತ್ತೆ. ಓಕೆ, ದ ಎಂಪರರ್ ಕಾರ್ಡ್ ಏನು ತೋರಿಸ್ತಾ ಇದೆ ಅಂದರೆ ಫ್ಯೂಚರಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ. ಒಬ್ಬ ವಯಸ್ಸಾಗಿರುವಂತಹ ವ್ಯಕ್ತಿ, ತುಂಬ ತಿಳುವಳಿಕೆ ಉಳ್ಳಂತಹ ವ್ಯಕ್ತಿ. ಅವರು ನಿಮ್ಮ ಗುರುವಾದರೂ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ಆದರೂ ಆಗಿರ್ಬೋದು. ಹಿರಿಯ ವ್ಯಕ್ತಿ, ಹಿರಿಯ ಸ್ಥಾನದಲ್ಲಿರುವಂತಹ ವ್ಯಕ್ತಿಯಿಂದ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಹೀಲಿಂಗ್ ಪವರ್ ಇರುವಂಥವರು. ಓಕೆ, ಅಂತಹ ವ್ಯಕ್ತಿ ಇದ್ದರೆ ಅವರ ಮೂಲಕ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಆಗು ಹೋಗುಗಳನ್ನು ನೀವು ಅವ್ರ ಜೊತೆ ಶೇರ್ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ. ಈ ಥರ ಮಾಡೋದ್ರಿಂದ ಒಳ್ಳೆಯ ಚೇಂಜಸ್ ಇದೆ. ಇದು ಟವರ್ ಕಾರ್ಡ್ ತೋರಿಸ್ತಾ ಇದೆ ಅಂದರೆ ಹಠಾತ್ ಆಗಿರುವಂತಹ ಒಂದು ಚೇಂಜಸ್ ಆಗುತ್ತೆ. ಒಂದು ಸಲ ನೀವು ಕೆಟ್ಟದ್ದೆಲ್ಲ ಮುಗ್ದು ಒಳ್ಳೆಯದಾಗ್ಬೋದು, ಅಥವಾ ಏನೋ ಒಂದು ನಿಮ್ಮ ಫೀಲಿಂಗ್ಸ್ಗೆ ಪೆಟ್ಟು ಬಿದ್ದು ಅದರಿಂದನೂ ಕೂಡ ಮುಂದೆ ಜೀವನದಲ್ಲಿ ಒಳ್ಳೆಯದಾಗುವಂತಹ ಸಾಧ್ಯತೆ ಇದೆ. ಓಕೆ, ಫ್ಯೂಚರಲ್ಲಿ ದೊಡ್ಡ ಚೇಂಜಸ್ ಇದೆ ಇರೋದಂಥ. ನಿಮ್ಮ ಧರ್ಮವನ್ನು ನೀವು ಬಿಡಬಾರ್ದು. ನಮ್ಮ ಆಚಾರ ವಿಚಾರಗಳೇನಿದೆ ನೋಡಿ, ಅದನ್ನು ನಾವು ಯಾವಾಗಲೂ ಫಾಲೋ ಮಾಡಬೇಕು. ತಿಳ್ಕೊಂಡು ಫಾಲೋ ಮಾಡಬೇಕು, ಬ್ಲೈಂಡ್ ಆಗಿ ಅಂತೂ ಅಲ್ಲ. ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಗುರುವಿನ ನಮಗೆ ಅವಶ್ಯಕತೆ ಇದೆ. ಅವರ ಮಾರ್ಗದರ್ಶನದಿಂದ ಮುಂದುವರ್ಕೊಂಡು ಹೋದರೆ ಫ್ಯೂಚರಲ್ಲಿ ಕೂಡ ದೊಡ್ಡದಾದಂಥ ಒಂದು ಚೇಂಜಸ್ ಇದೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾವು ಮತ್ತಷ್ಟು ವಿಚಾರಗಳ ಬಗ್ಗೆ ಟ್ಯಾರೋ ರೀಡಿಂಗನ್ನು ಮಾಡೋಣ ಅಂತ ಹೇಳ್ತಾ, ಎಲ್ರಿಗೂ ಕೂಡ ನಮಸ್ಕಾರ, ಮಹಾತ್ತೆರೆಗಳ ನಮಸ್ಕಾರ. ಯಾವಾಗಲೂ ನಾವು ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಯಾಕಂದರೆ ಒಂದು ಪಾಸಿಟಿವ್ ಮೈಂಡ್ ಎಷ್ಟು ನಮ್ಮನ್ನು
ಮೇಲಕ್ಕೆ ಏಳುತ್ತೆ ಅಂದರೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೇ ಒಂದು ನೆಗೆಟಿವ್ ಮೈಂಡ್ ಅಂತ ಬಂದರೆ ಅಲ್ಲಿ ಎಷ್ಟೇ ಒಳ್ಳೆ ಕೆಲಸ ಇದ್ದರೂ ಕೂಡ ಎಲ್ಲನೂ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಮ್ಮ ಪಾಸಿಟಿವ್ನಿಂದ ಇನ್ನೊಬ್ಬರಿಗೂ ಕೂಡ ಒಳ್ಳೆಯದಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮಹಾತೆರೆಗೆ ನಮಸ್ಕಾರ.